ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಬಂದು ಶನಿವಾರದ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ವ್ಲಾಗ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇರಲಿಲ್ಲ. ಏಕೆಂತಂದರೆ ಇವತ್ತು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇದೆ. ಹಾಗಾಗಿ ಇನ್ನು ಕ್ಲೀನ್ ಮಾಡಿಕೊಂಡು ನಾನು ವಿಡಿಯೋ ಶೂಟ್ ಮಾಡಿಕೊಂಡು ಮಾಡೋಕ್ಕಾಗಲ್ಲ, ಟೈಮ್ ಹಿಡಿಯುತ್ತೆ ಅಂತ ಹೇಳಿ ಹಂಗೆ ಅಂದ್ಕೊಂಡಿದ್ದೆ. ಬಟ್ ಮಾಡೋದು ಬೇಡ ಅಂತ ಹೇಳಿ ಇನ್ನೇನು ಮಾಡೋಕ್ಕಲ್ಲ, ಹಾಗೆ ಮಾಡಬೇಕು ಅಂತ ಅನ್ನಿಸ್ತು. ಸೊ ಅನ್ನಿಸ್ದಾಗ ಮಾಡಬೇಕು ಅಂತ ಮಾಡಬೇಕು. ಹಾಗಾಗಿ ಇವಾಗ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಬೆಳಗಿನ ತಿಂಡಿಗೆ ಅಂತ ಹೇಳಿಬಿಟ್ಟು ನಾನು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಇವೆಲ್ಲ ಥರದ ತರಕಾರಿ ಹಾಕಿಬಿಟ್ಟು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ನಾನು ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮಗೆ ಡೀಪಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆಲ್ರೆಡಿ ನಾನು ಒಗ್ಗರಣೆ ಹಾಕ್ಬಿಟ್ಟಿದ್ದೀನಿ. ಹಾಗಾಗಿ ಏನಿಲ್ಲ, ನಾನು ಬಾಣಲಿಗೆ ಒಂದು 4-5 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಈ ಕರಿಬೇವು, ಸಾಸಿವೆ ಹಾಕಿ ನಂತರ ತರಕಾರಿ ಎಲ್ಲ ಹಾಕ್ತೆ. ಟೊಮೆಟೊ, ಈರುಳ್ಳಿ, ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು ಮತ್ತು ಒಂದು ಚಿಕ್ಕದು ಗೆಡ್ಡೆಕೋಸನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ದಪ್ಪುಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡ್ತೀನಿ. ಸೊ ಮಧ್ಯದಲ್ಲಿ ಫ್ರೈ ಮಾಡ್ತಾನೆ ಇರಬೇಕು. ಅದರ ಮಧ್ಯದಲ್ಲಿ ನಾನು ಕೂಡ ಬೆಳಗ್ಗೆನೇ ಎದ್ದ ತಕ್ಷಣವೇ ಬೆಡ್ಶೀಟೆಲ್ಲ ನೆನೆಸಿ ಅರ್ಧ ಗಂಟೆ ಆದಮೇಲೆ ಬೆಡ್ಶೀಟೆಲ್ಲ ಒಗ್ದಾಕಿದ್ದೀನಿ. ನೋಡ್ತಾ ಇರ್ಬೋದು. ಎಂತಕ್ಕೆ ಎಲ್ಲ ಬೆಡ್ಶೀಟು ಒಗ್ದಾಕಿದ್ದೀನಿ ಅಂತ ಅಂದರೆ, ಒಂದು ಹಬ್ಬಕ್ಕೂ ಕೂಡ ಕ್ಲೀನ್ ಆಗುತ್ತೆ. ಇನ್ನೊಂದು ಏನಂದರೆ, ನಮಗೆ ಸೂತ್ಕ ಇತ್ತು. ನಮ್ಮ ರಿಲೇಟಿವ್ಸಲ್ಲಿ ಅಜ್ಜಿ ತೀರ್ಕೊಂಡಿದ್ರು. ನಮಗೆ ಮುತ್ತಜ್ಜಿ ಆಗಬೇಕು ಅಂದರೆ ಸ್ವಲ್ಪ ಅಂದರೆ ಮುತ್ತಜ್ಜಿನೇ ಆಗಬೇಕು. ಹಾಗಾಗಿ ಶುದ್ಧ ಆಯ್ತಲ್ವ. ಹಾಗಾಗಿ ನಾವು ಸ್ವಲ್ಪ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕಲ್ಲ, ಸ್ವಲ್ಪ ಧೂಳೆಲ್ಲ ಹೊಡಿಬೇಕು. ಧೂಳೆಲ್ಲ ತೆಗ್ದಾಗಿದೆ, ಬೆಡ್ಶೀಟೆಲ್ಲ ಕೂಡ ಒಗ್ದಾಗಿದೆ. ಇವಾಗ ಏನಿದ್ರೂ ಸಣ್ಣ ಪುಟ್ಟ ಕೆಲಸ ಇದೆ, ಅದನ್ನೆಲ್ಲ ಮುಗಿಸ್ಕೊಬೇಕು. ಸೊ ಹಾಗಾಗಿ ಇವಾಗ ಸ್ವಲ್ಪ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ, ವೆಜಿಟೇಬಲ್ ಉಪ್ಪಿಟ್ಟು. ಸೊ ನನ್ನ ಮಗಳಂತೂ ರಿಕ್ವೆಸ್ಟ್ ಮಾಡ್ತಾನೆ ಇದ್ರು, ಕೇಸರಿ ಬಾತ್ ಮಾಡಿ ಮಾಡಿ ಅಂತ. ಯಾವಾಗಲೂ ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಮಾಡಿದಾಗೆಲ್ಲ ಕೇಸರಿ ಬಾತ್ ಅನ್ನೋದು ರೆಡಿಯಾಗಿರುತ್ತೆ. ಬಟ್ ಇವತ್ತು ನನಗೆ ಟೈಮ್ ಆಗಿಲ್ಲ. ಎಲ್ಲವೂ ಮಾಡ್ಕೊಂಡು ಕೂತ್ರೆ ಕೆಲಸಗಳು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಮಾಡಿಲ್ಲ. ಅದೇನು ಬೇಗನೆ ಮಾಡ್ಬೋದು, ಬಟ್ ನಾನು ಮಾಡಲಿಲ್ಲ. ಸಿಂಪಲ್ಲಾಗಿ ನಾನು ಬೆಣ್ಸಿ ರವೆ ಹಾಕಿಬಿಟ್ಟು ಉಪ್ಪಿಟ್ಟು ಮಾಡಿದೆ. ಇವಾಗ ತರಕಾರಿ ಕೂಡ ಚೆನ್ನಾಗಿ ಸಾಫ್ಟಾಗಿ ಆದಮೇಲೆ ನಾನು ಅದಕ್ಕೆ ನೀರು ನೀರು ನೀವು ಕಮ್ಮಿನೇ ಹಾಕಿ, ಜಾಸ್ತಿನೇ ಹಾಕಿದ್ರೆ ಏನಾಗಲ್ಲ. ಕುದಿಯೋ ನೀರಿಗೆ ನೀವು ಹುರಿದಿಟ್ಕೊಂಡಿರುವಂಥ ರವೆನ ಹಾಕಿಬಿಟ್ಟು ಸ್ವಲ್ಪನೇ ರವೆ ಹಾಕ್ತಾ ಮಿಕ್ಸ್ ಮಾಡ್ತಾ ಬಂದರೆ ಗಂಟು ಕೂಡ ಆಗಲ್ಲ. ತುಂಬಾ ಚೆನ್ನಾಗಿ ಉದ್ದುದ್ರವಾಗಿ ತುಂಬ ಚೆನ್ನಾಗಿ ಆಗಿರುತ್ತೆ. ಸೊ ಫೈನಲಾಗಿ ಆಗಿದೆ, ನೋಡ್ತಾ ಇರ್ಬೋದು. ನೀರು ಕೂಡ ಕಡಿಮೆ ಆದಮೇಲೆ ನಾವು ಗ್ಯಾಸ್ನ ಆಫ್ ಮಾಡಿದ್ರೆ ಬಿಸಿ ಬಿಸಿ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಸೊ ನೋಡೋಣ, ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸಲ್ಲಿ ಯಾವಾಗಲಾದ್ರೂ ನಾನು ವೆಜಿಟೇಬಲ್ ಉಪ್ಪಿಟ್ಟು ಮಾಡಿದಾಗ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ನಾನು ಮಾಡೋ ಉಪ್ಪಿಟ್ಟು ನಮ್ಮ ಮನೆ ಜನಕ್ಕೆಲ್ಲ ಇಷ್ಟ ಆಗುತ್ತೆ, ತುಂಬಾ ಇಷ್ಟಪಡ್ತಾರೆ. ಬಟ್ ಮಧ್ಯಾಹ್ನ ಕೂಡ ಉಪ್ಪಿಟ್ಟು ತಿನ್ನೋಕ್ಕಾಗಲ್ಲ. ಬಟ್ ಈ ರೀತಿ ಪ್ರೊಸೆಷನ್ನಲ್ಲಿ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿದ್ರೆ 100% ಮಧ್ಯಾಹ್ನನೂ ಕೂಡ ತಿನ್ಬೋದು. ಸೊ ಇವಾಗ ಬಿಸಿ ಬಿಸಿ ನಾನು ಮಕ್ಳಿಗೂ ಕೂಡ ಉಪ್ಪಿಟ್ಟು ಹಾಕ್ಕೊಡ್ತೀನಿ. ಅವರು ಬಿಸಿ ಇದ್ದಾಗಲೇ ಸ್ವಲ್ಪ ತಿಂತಾರೆ. ಯಾಕೆಂತಂದರೆ ಈ ಕೋಲ್ಡ್ಗಂತೂ ಬಿಸಿ ಊಟನೇ ತಿನ್ನಬೇಕು. ಮೆತ್ತಗಾಗೋದ್ರಂತೂ ತಣ್ಣಗಾಗ್ಬಿಟ್ರೆ ತಿನ್ನೋದಕ್ಕೆ ಆಗೋದಿಲ್ಲ. ಇವಾಗ ನಾನು ಇಬ್ರಿಗೂ ಕೂಡ ಮಕ್ಕಳಿಗೆ ಹಾಕ್ಕೊಡ್ತೀನಿ. ಸೊ ನನ್ನ ಮಗಳು ನನ್ನ ಮೇಲೆ ಕೋಪ ಮಾಡ್ಕೊಂಬಿಟ್ಟಿದ್ದಾರೆ, ಕೇಸರಿ ಬಾತ್ ಮಾಡಿಲ್ಲ ಅಂತ ಹೇಳಿ. ಸೊ ನಮ್ಮ ಮನೆಯಲ್ಲಿ ಅವಲಕ್ಕಿ ಮಾಡಿದ್ರೆ 2 ಥರ ಮಾಡಬೇಕು, ಸ್ವೀಟು ಖಾರ. ಏನದು ಏನದು ಕಜ್ಜಾಯ? ಯಾರು ಕೊಟ್ಟಿದ್ದು? ಅಜ್ಜಿ ಅಲ್ವಾ? ಅಜ್ಜಿ ಕೊಟ್ಟಿದ್ದಲ್ವಾ? ಅಜ್ಜಿ ಮೊಮ್ಮಕ್ಕಳಿಗೆ ಅಂತ ಅಜ್ಜಿ ಕಜ್ಜಾಯ ಮಾಡಿ ಕೊಟ್ಟಿದ್ದಾರೆ. ಮುಡುಪ ಹಬ್ಬ ಇತ್ತಲ್ವಾ? ಸೊ ಆವಾಗ ನಾವು ಹೋಗಿರಲಿಲ್ಲ. ಹಾಗಾಗಿ ನಮ್ಮತ್ತೆ ಇವಾಗ ಪಾಕ ತೆಗ್ದಿದ್ರಲ್ವ, ಪಾಕ ತೆಗ್ದಿರೋದನ್ನ ಹಾಕಿ ಕೊಟ್ಟಿದ್ದಾರೆ. 2 days ಆಯಿತು ಕೊಟ್ಟು, ಬಟ್ ನನಗೆ ತಿನ್ನೋದಕ್ಕೆ. ಹಾಗಾಗಿ ಇವಾಗ ತಿಂತಾ ಇದ್ದೀವಿ. ಚೆನ್ನಾಗಿದ್ಯಾ? ನಿನ್ನ ಹೆಸರೇನು ಮುದ್ದು? ಕರೆಕ್ಟಾಗಿ ಹೇಳು. ಅವಿ ಲಾವಿಶ್. ಮೇಡಮ್ ಅವರು ತಿಂತಾ ಇದ್ದಾರೆ. ಓಕೆ, ಟಿಫನ್ ಆಗಿದ ತಕ್ಷಣವೇ ನಾನು ಸ್ವಲ್ಪ ಕೆಲಸ ಇತ್ತು, ಹಾಗೆ ಸ್ವಲ್ಪ ಟಿ ವಿ ಸ್ಟ್ಯಾಂಡು, ಸ್ವಲ್ಪ ಟಿ ವಿ ಕೆಳಗಡೆ ಎಲ್ಲ ಒರೆಸ್ಕೊಳ್ಳೋದು, ಧೂಳೆಲ್ಲ ತೆಗಿಬೇಕಲ್ವ. ಶುದ್ಕ ಅಂತ ಅಂದಮೇಲೆ ನಮಗೆ ಮೇನ್ ಶುದ್ಕ ಇದು. ಹಾಗಾಗಿ ಎಲ್ಲ ನೀಟಾಗಿ ಧೂಳೆಲ್ಲ ತೆಗ್ದು ನಂತರ ಎಲ್ಲ ನೀಟಾಗಿ ಸ್ವಲ್ಪ ಡೀಪಾಗಿ ಕ್ಲೀನ್ ಆಯಿತು. ಏನೆಲ್ಲ ಕ್ಲೀನ್ ಮಾಡಿದೆ ಅಂತ ಹಾಗೆ ಸಿಂಪಲ್ಲಾಗಿ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಬಟ್ ನಾನು ಕ್ಲೀನ್ ಮಾಡೋದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಜಸ್ಟ್ ಅಡುಗೆ ಮನೆಯಲ್ಲಿ ಸ್ವಲ್ಪ ಮಿಕ್ಸಿ ಹತ್ರ ಎಲ್ಲ ಅದ್ರ ಜಾಗದಲ್ಲೆಲ್ಲ ನೀಟಾಗೆಲ್ಲ ಒರೆಸ್ಬಿಟ್ಟು ನೀರೆಲ್ಲ ಚೇಂಜ್ ಮಾಡಿ ನೀರೆಲ್ಲ ತುಂಬಿಸಿಟ್ಟಿದ್ದೀನಿ. ಹಾಗೆ ಇಲ್ಲಿ ಕೆಳಗಡೆ ಕೆಳಗಡೆ ಎಲ್ಲ ಒರೆಸ್ಬಿಟ್ಟು ಟ್ರೇನಲ್ಲಿರೋ ಒಳಗಡೆ ಇರುವಂಥ ಬಾಕ್ಸಸ್ನೆಲ್ಲ ತೊಳ್ದು, ಹಾಗೆ ಸ್ವಲ್ಪ ಕ್ಯಾರಿಯರ್ ಎಲ್ಲ ಇತ್ತಲ್ವ, ಡಬ್ಬಿ ಕಟ್ಕೊಂಡು ಹೋಗೋದು ಅಂಥದ್ದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೀನಿ, ಡ್ರೈ ಆಗಲಿ ಅಂತ ಹೇಳಿಬಿಟ್ಟು.
ಸೊ ನಮ್ಮ ಕಿಟಕಿಯಿಂದನೇ ಸ್ವಲ್ಪ ಜಾಸ್ತಿ ಬಿಸಿಲು ಬರುತ್ತೆ, ಹಾಗಾಗಿ ಈ ರೀತಿಯಾಗಿ ಇಟ್ಬಿಡ್ತೀನಿ. ಹಾಗೆ ಗ್ಯಾಸು ಮತ್ತು ಸ್ವಲ್ಪ ಟೈಲ್ಸು ಇದನ್ನೆಲ್ಲ ಒರೆಸ್ಬಿಟ್ಟು ಸಿಂಕಲ್ಲಿರುವಂತೆಲ್ಲ ಪಾತ್ರೆ ಎಲ್ಲ ತೊಳೆದು ಸೊ ಜಸ್ಟ್ ಇಲ್ಲಿ ಕೆಳಗಡೆ ಎಲ್ಲ ನೋಡ್ತಾ ಇದ್ದೀರಲ್ಲ ಅದನ್ನೆಲ್ಲ ನಾನು ಹಾಗೆ ಒಂದು ಸ್ಪಾಂಜಲ್ಲಿ ಒರೆಸ್ಕೊಂಡಿದ್ದ ಅಂಥದ್ದು. ಸೊ ಈಗ ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡಿಕೊಂಡೆ. ಹಾಗೆ ಮಸಾಲೆ ಡಬ್ಬ ಐಟಮ್ಸ್ ಹತ್ರನೂ ಅಷ್ಟೇ ಅದನ್ನೆಲ್ಲ ತೆಗ್ದು ಹಾಗಾಗಿ ಒರೆಸ್ಕೊಂಡಿದ್ದೀನಿ. ಸೊ ನೀಟಾಗಿ ಕ್ಲೀನಾಗಿದೆ. ಹಾಗೆ ಶೋಕೇಶ್ ಮೇಲ್ಗಡೆ ಗ್ಲಾಸ್ ಏನಿದೆ ಅದನ್ನು ಕೂಡ ಹಾಗೆ ಒರೆಸ್ಕೊಂಡೆ. ಮತ್ತು ಅಕ್ವೇರಿಯಮ್ ಮೇಲ್ಗಡೆ ಏನಿದೆ ನೋಡಿ ಟಾಪ್ ಅದನ್ನು ಕೂಡ ಎಲ್ಲ ನೀಟಾಗೆಲ್ಲ ಒರೆಸಿ ಮೇಲ್ಗಡೆ ಫೋಟೋ ಫ್ರೇಮ್ಸ್ ಅದನ್ನೆಲ್ಲ ನೀಟಾಗೆಲ್ಲ ಒರೆಸಿ ಸೊ ಫೈನಲಾಗಿ ಈ ರೀತಿಯಾಗಿ ಇಟ್ಟಿದ್ದೀನಿ. ಅದಾಯಿತು. ಅದೆಲ್ಲ ಆದಮೇಲೆ ನಾನು ಕೂಡ ಸೊ ಕಜ್ಜೆ ಎಲ್ಲ ತಿನ್ಕೊಂಡು ಸ್ವಲ್ಪ ಎಲ್ಲ ಕೆಲಸ ಮುಗೀತಲ್ವಾ ಅಂತ ಹೇಳಿಬಿಟ್ಟು ಸ್ವಲ್ಪ ಉಲ್ಲನ್ ಫ್ರಾಕ್ ಮಾಡ್ತಾಯಿದ್ದೀನಿ. ಫ್ರಾಕ್ ಇದು ಬಂದು ನಾನು ಒಂದು 11 ಏನೋ ಫ್ರಾಕ್ ಮಾಡ್ತಾ ಇರೋವಂಥದ್ದು. ಸೊ ಈ ಕಲರ್ ಕಾಂಬಿನೇಷನ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಬಟ್ ಇದು ಕ್ಯಾಮ್ರಾದಲ್ಲೇ ಒಂಥರ ಕಲರ್ ಕಾಣಿಸ್ತಾ ಇದೆ, ಬಟ್ ರಿಯಲಾಗಿ ಬಂದುಬಿಟ್ಟು ಡಾರ್ಕ್ ಬ್ಲೂ ಕಲರು. ಸೊ ನಾನು ಫೈನಲಾಗಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಕೊನೆಯಲ್ಲಿ ಹಾಕ್ತೀನಿ. ಬಟ್ ಇನ್ನೂ ಫ್ಲವರ್ ಎಲ್ಲ ಮಾಡೋದಿದೆ. ಸೊ ಫ್ಲವರ್ ಮಾಡಿಲ್ಲ ಅಂದ್ರೂ ಓವರಾಲ್ ಫ್ರಾಕ್ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ನಾನು ಕೊನೆಯಲ್ಲಿ ಪಿಕ್ಚರ್ ಹಾಕ್ತೀನಿ. ಸೊ ನೋಡಿ ಹೇಗಿದೆ ಅಂತ ಹೇಳಿ ಖಂಡಿತವಾಗ್ಲೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರಾಕ್ ಹೇಗಿದೆ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ಇವತ್ತು ಫೈನಲಾಗಿ ನಾನು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತೆಲ್ಲ ಸ್ವಲ್ಪ ಕೆಲಸನೇ ಆಗೋಯ್ತಲ್ವ, ಸ್ವಲ್ಪ ಕ್ಲೀನಿಂಗ್ ಏನು ಇಲ್ಲ ಅಂದಿದ್ದಿದ್ರೆ ಇವತ್ತೆಲ್ಲ ಫುಲ್ ಕಂಪ್ಲೀಟ್ ಆಗೋಗ್ತಾ ಇತ್ತು. ನನ್ನ ಪ್ರಕಾರ ಇವತ್ತಾಗಲ್ಲ, ನೋಡೋಣ. ಆದರೆ ಇವತ್ತೇನು ಸಾಂಬಾರು ಮಾಡೋವಂಥದ್ದು ಏನಿಲ್ಲ. ಸಾಂಬಾರು ಹಾಲ್ಬಾಜಿ ಸಾಂಬಾರು ಇದೆ, ನೋಡೋಣ. ಆದರೆ ಇವತ್ತೆಲ್ಲ ಸಂಜೆಲ್ಲ ಕೂತ್ಕೊಂಡು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಲ್ಲಿವರೆಗೂ ಮುಗಿಸ್ತೀನಿ ಅದನ್ನು ಫೋಟೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬೇಗನೆ ಮಾಡ್ಬೋದು. ಬಟ್ ನಾನು ಸ್ವಲ್ಪ ಕ್ಯಾಮ್ರಾದಲ್ಲಿ ನಿಧಾನಕ್ಕೆ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ಬಟ್ ನಾನು ಇದೇನು ಎಕ್ಸ್ಪ್ಲೇನ್ ಮಾಡ್ತಾಯಿಲ್ಲ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ. ಜಸ್ಟ್ ಹಾಗೆ ಕ್ವಿಕ್ಕಾಗಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ಇನ್ನೂ ಲೆಂತ್ ಮಾಡಬೇಕು. ಸೊ ನಾನು ಫುಲ್ ಫಿನಿಶ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಮತ್ತು ನಾನು ಇವತ್ತಿನ ವ್ಲಾಗ್ ಸಿಂಪಲ್ಲಾಗಿ ವ್ಲಾಗ್ನ ಶೇರ್ ಮಾಡಿದ್ದೀನಿ. ಇವತ್ತು ಬರೀ ಕ್ಲೀನಿಂಗ್ ಕೆಲಸನೇ ಆಯಿತು. ಕ್ಲೀನಿಂಗ್ ಮಧ್ಯದಲ್ಲಿ ನಾನು ಅಡುಗೆ ಏನೂ ಮಾಡೋಂಗಿಲ್ವಲ್ಲ, ಹಾಗಾಗಿ ಸ್ವಲ್ಪ ಉಲ್ಲನ್ ಫ್ರಾಕ್ನ ಫಿನಿಶ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಆಫೀಸ್ ವರ್ಕು ಕೂಡ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಅದರ ಮಧ್ಯೆ ನಾನು ಈ ವರ್ಕು ಕೂಡ ಮಾಡ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ಕಾಣಿಸ್ತಿದ್ದೆ. ಇನ್ನು ಮತ್ತೆ ನಾನು ಸಂಜೆ ಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ಸಂಜೆ ಮೇಲೆ ಕಂಟಿನ್ಯೂ ಮಾಡಿದ್ಮೇಲೆ ಎಲ್ಲಿಂದ ಎಲ್ಲಿವರೆಗೂ ಫಿನಿಶ್ ಆಯಿತು ಅಂತೇಳಿ ನಾನು ಕೊನೆಯಲ್ಲಿ ಮಾಡಿದ್ಮೇಲೆ ಆ ಫೋಟೋನ ತೆಗ್ದು ಇಲ್ಲ ವಿಡಿಯೋ ಮಾಡಿ ಹಾಕ್ತೀನಿ. ಹೇಗೆ ಬಂತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಬಂದುಬಿಟ್ಟು ಸೊ ಒಂದು 9 ಮಂತಿಂದ ಒಂದು 2 ಇಯರ್ಸ್ ಮಗುಗೆ ನಾವು ಹಾಕ್ಬೋದು. ಔಟ್ಫಿಟ್ ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬ ಮುಖ್ಯ. ಹಾಗೆ ಇನ್ನೂ ಯಾರನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಈಗ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಓಕೆ, ಫೈನಲಿ ನೋಡ್ತಾ ಇರ್ಬೋದು ಫ್ರಾಕ್ ರೆಡಿಯಾಗಿದೆ. ಫ್ಲವರ್ ಮಾಡಿದ್ರೆ ಕಂಪ್ಲೀಟಾಗಿ ಫ್ರಾಕ್ ಕೂಡ ಓವರಾಲ್ ಫಿನಿಶ್ ಆಗಿದೆ. ಸೊ ಹೇಗೆ ಬಂದಿದೆ ಅಂತ ಹೇಳಿ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಸೊ ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗ್ಸಲ್ಲಿ ಕೆಲವೊಂದಷ್ಟು ಡ್ರಾಪ್ ಮಾಡಿರೋದು ಡಿಸೈನ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು. ನಮಸ್ತೆ.